ಕಾಫಿ ಪ್ಲಾಂಟೇಶನ್ ನೋಡ್ತಿದ್ದೀರಾ ನೋಡಿ, ಚೆನ್ನಾಗಿದೆ ನೋಡಿ. ಇದು ನೋಟ್ಸ್ ನೋಡಿ, ನೆಕ್ಸ್ಟ್ ಈಗ ರೆಡಿ ಆಗ್ತಾ ಇರೋದು ಇಲ್ಲಿ ನೋಟ್ಸ್ ನೋಡಿ. ಇಲ್ಲಿ ಹಿಂದೆ 1 2 3 4 5 6 7 8 9 10 ಕ್ಲೋನಲ್ಲಿ ನೋಡಿ. ಇದು ಶಾರ್ಟರ್ ಇಂಟರ್ನೋಟ್. ಹೌದು, ವೇವಿ ಮಾರ್ಜಿನ್. ಹೌದು. ದೀಸ್ ಆರ್ ಆಲ್ ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ಸ್. ಇದು ಈ ಕ್ಯಾರೆಕ್ಟರ್ ಬರೋದು ನಮ್ಮ ಕಾನ್ಜೆನ್ಸಸ್ ಇಂದ ನೋಡಿ. ನಮ್ಮ ಲಾಟ್ ಅಲ್ಲಿ ನಿಜವಾಗ್ಲೂ 90% ಎಲ್ಲ ಯಂಗ್ಸ್ಟರ್ಸ್ ಇರೋದು. ಅವ್ರಿಗೆ ಈ ಮೆಸೇಜ್ ಹೊರಟೋದ್ರೆ ಸಾಕು, ನಿಜವಾಗ್ಲೂ ಇಮಿಡಿಯೇಟ್ಲಿ ದೇ ಕ್ಯಾನ್ ಟ್ರಾನ್ಸ್ಫರ್. ದುರಿಯನ್ ಅಂತಾರೆ. ದುರಿಯನ್ ಅಂದ್ರೆ ಹಲಸಿನಕಾಯಿ ತರ ಬರುತ್ತೆ, ಅದ್ರಲ್ಲಿ 3 ಇಂದ 4 ಪೀಸು ಎಕ್ಸ್ಪೆನ್ಸಿವ್ ಅಂತಾರೆ. ಆದರೆ ನನಗೆ ದುರಿಯನ್ ಟೇಸ್ಟ್ ಅಂತೂ ಇಷ್ಟ ಆಗಿಲ್ಲ. ಅದನ್ನ ಇಲ್ಲಿ ಸಖತ್ ಬೆಳೀತಾರೆ. ಒಂದು ಇಂಟರ್ಕ್ರಾಪ್ ಆಗಿಬಿಟ್ಟು ಅಡಿಕೆ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ನಿಮಗೆ ಫರ್ಟಿಗೇಷನ್ ಎಲ್ಲ ಬಂದ್ಬಿಟ್ಟು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಿದ್ದಾರೆ ನೋಡಿ, ಸುತ್ತ ನೋಡಿ ಇಲ್ಲಿ ಫುಲ್ ದುರಿಯನ್. $20 ಅಂದರೆ 1600 ರೂಪೀಸ್ ಒಂದಿಗೆ. 1600 ರೂಪೀಸ್ ಒಂದಕ್ಕೆ. ಯಾರು ಇಷ್ಟ ಆಗಲ್ಲ ಸುಲಭವಾಗಿ, ಖಂಡಿತ ಇಷ್ಟ ಆಗಲ್ಲ. ಈಗ ನೋಡಿ, ಈಗ ನೀವು ಕಾಫಿ ಪ್ಲಾಂಟೇಶನ್ ನೋಡ್ತಿದ್ದೀರಾ ನೋಡಿ, ಚೆನ್ನಾಗಿದೆ ನೋಡಿ. ಬನ್ನಿ ಈಗ ಹೋಗ್ಬರೋಣ. ಕ್ರಾಪ್ ಸಕ್ಕತ್ತಾಗಿದೆಲ್ಲ, ಅದು ವೆರೈಟಿ ಕ್ಲಾಸ್ ಆಗಿದೆ. ಅದು ಚೆನ್ನಾಗಿದೆ, ಡ್ರಿಪ್ ಮಾಡಿದ್ದಾರೆ. ಹೌದು, ವೆದರ್ ನಮ್ ಸೇಮ್ ಇದೆ. ಅದಾದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಕೂರ್ಗು ಅಥವಾ ಸಕಲೇಶ್ಪುರ ಅಲ್ಲಿ ಹೋಗ್ತಿದ್ವಿ ಅಂತ ಫೀಲ್ ಬರ್ತಾ ಇದೆ. ಈ ಒಂದು ತೋಟದಾಗ ಬಂದಿದ್ದೀವಿ ನಾವು. ಇದು ಮಾತ್ರ ನನ್ನ ಪ್ರಕಾರ ಇದೊಂದು 2 ವರ್ಷ ಗಿಡ ಇರ್ಬೋದು. ಭಾರಿ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ 12 ಅಡಿ ಸಾಲಿದೆ. ಇದು ಬಂದ್ಬಿಟ್ಟು ನಿಮಗೆ 100% ನಿಮಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ದಾರೆ. ಇದು ನಿಮಗೆ ಕಲರ್ ಲೀಫ್ ಗ್ರೀನಿಶ್ ಕಲರ್ ನೋಡೋ ಸಾಕು, ಅಲ್ಟಿಮೇಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಏನು ಮಾಮ್, ಹೆಲ್ದಿ ಸಾಕಾಗಿಲ್ಲ. ಒಂದು ಖುಷಿ ಆಯ್ತು ಮಾತ್ರ ಇಲ್ಲಿ ಬಂದು ನೋಡ್ಬೇಕಾದ್ರೆ. ಇದು ಖುಷಿಯಾಗಿ ನೋಡಿ. ಇದು ನೋಟ್ಸ್ ನೋಡಿ, ನೆಕ್ಸ್ಟ್ ಈಗ ರೆಡಿ ಆಗ್ತಾ ಇರೋದು ಇಲ್ಲಿ. ಇದು ನನ್ನ ಪ್ರಕಾರ ಒಂದು 2 years ಪ್ಲಾಂಟ್ಸ್ ಇರ್ಬೋದಾ. ಚೇತನ್ ಕೆಳಗಿಂದ ನೋಡಿ ಹಿಂಗೆ 2 ಸರ್ಕಸ್ ಬಿಟ್ಟಿದ್ದಾರೆ ಇಲ್ಲಿ. ಹೌದೌದು, ಕಂಚಿಗ್ರು ನಿಮಗೆ 3 ಅಡಿಗೆ ಟಾಪ್ ಮಾಡಿದ್ದಾರೆ. 3.5 ಅಡಿಗೆ 3.5 ಅಡಿ ಟಾಪಿಂಗ್ ನೋಡಿ. ಇದು ಲ್ಯಾಟ್ರಲ್ ಶೂಟ್ಸ್ ನೋಡಿ ಇಲ್ಲಿ ಹೆಂಗೆ ಬಂದಿದೆ ನೋಡಿ. ಇಲ್ಲಿ ಹೆಂಗಿದೆ 1 2 3 4 5 6 7 8 9 10. ಮತ್ತೆ ನಿಮ್ಗೆ ಹೆಲ್ತಿ ನೋಡಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟರೆ ಎಷ್ಟು ಚೇಂಜಸ್ ಇರುತ್ತೆ. ಫರ್ಟಿಗೇಷನ್ ಹೌದು ಮಾಡಿರೋದು ಡ್ರಿಪ್ಪಲ್ಲಿ. ಹೌದು, ಎಕ್ಸಲೆಂಟ್ ಮಾತ್ರ. ಮಲ್ಟಿಪಲ್ ಸ್ಟೆಪ್. ಹೌದು, ನಿಜವಾಗ್ಲೂ ಈ ತೋಟ ನೋಡ್ಬಿಟ್ಟು ನಿಮ್ಮ ಹತ್ರ ಓಡ್ ಬಂದೆ. ಈಗ ಏನು ಫೀಡ್ಬ್ಯಾಕ್ ಕೊಡ್ತೀರಾ ನಮ್ಮ ಯಂಗ್ಸ್ಟರ್ಸ್ಗೆ, ಇಡೀ ಅಗ್ರಿಕಲ್ಚರ್ಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೋಡಿ? ಆಲ್ರೆಡಿ ಬೆಳಿಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದು, ಇನ್ನು ನಾವು ಫರ್ದರ್ ಇಂಪ್ರೂವ್ಮೆಂಟ್ಗೆ ನಾವು ಹೋಗಬೇಕು ಅಂತಂದರೆ ಕ್ಲೋನಲ್ ಮೆಟೀರಿಯಲ್ ಸೆಲೆಕ್ಷನ್ ಹೋಗಬೇಕು. ಕರೆಕ್ಟ್. ಮತ್ತು ಅದರಲ್ಲಿ ಎಗೈನ್ ಕ್ಲೋನಲ್ಲಿ ನೋಡಿ, ಇದು ಶಾರ್ಟರ್ ಇಂಟರ್ನೋಟ್. ಹೌದು. ಮತ್ತು ಇದು ಲೀಫ್ ಕ್ಯಾರೆಕ್ಟರ್ಗಳು ನೋಡಿ, ವೇವಿ ಮಾರ್ಜಿನ್. ಹೌದು. ದೀಸ್ ಆರ್ ಆಲ್ ವೆರಿ ಗುಡ್ ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ಸ್. ಇದರಲ್ಲಿ ಈಗ C/6. ಹೌದು. ಒಂದು ಕೆನಿಫೋರಾ, ಇನ್ನೊಂದು ಕಾನ್ಜೆನ್ಸಿಸ್. ಇದು ಈ ಕ್ಯಾರೆಕ್ಟರ್ ಬರೋದು ನಮ್ಮ ಕಾನ್ಜೆನ್ಸಿಸ್ ಇಂದ, ಇದರಿಂದ. ಓಕೆ, ಸೂಪರ್. ಸೊ ಆ ಕ್ಯಾರೆಕ್ಟರ್ ಎಲ್ಲ ಇಲ್ಲಿ ಬಂದಿದೆ. ಹೌದು. ಈಗ ಮತ್ತೆ ಆಮೇಲೆ ಅದು ಗ್ರೂಮಿಂಗ್ ಇದೆಯಲ್ಲ. ಹೌದು, ಪ್ಲಾಂಟ್ ಗ್ರೂಮಿಂಗ್. ಹೌದು. ಇಲ್ಲಿ ನೋಡಿ, ಇದು ಸಿಂಗಲ್ ಸ್ಟೆಮ್ ಕರೆಕ್ಟ್ ನೋಡಿ. ಕೆಳಗಡೆ ಡಬಲ್ ಸ್ಟೆಮ್ ಕೊಟ್ಟಿದ್ದಾರೆ. ಹೌದು, ಬೆಂಡ್ ಮಾಡಿ. ಹೌದು. ಇದು ಮಲ್ಟಿಪಲ್ ಸ್ಟೆಮ್ ಇದು. ಹೌದು. ಬಟ್ ಆ ಶಾರ್ಟ್ ಇಂಟರ್ನೋಟ್ಸ್ ಇಂದ ಹೌದು ನಮಗೆ ಅದು ಗಿಡದ ಆರ್ಕಿಟೆಕ್ಚರ್ ಸೂಪರ್ ಮತ್ತೆ ಈಲ್ಡ್ ಇದು ಬಹಳ ಚೆನ್ನಾಗಿದೆ. ಹೌದು. ಈ ಕ್ಯಾರೆಕ್ಟರ್ಸ್ ನಾವು ಹುಡುಗರಿಗೆ ಹೇಳ್ತಾ ಇರಿ. ನಮ್ಮ ಈಗ ನೋಡಿ, ನಮ್ಮ ಲಾಟ್ ಅಲ್ಲಿ 90% ಎಲ್ಲ ಯಂಗ್ಸ್ಟರ್ಸ್ ಇರೋದು. ಅವ್ರಿಗೆ ಈ ಮೆಸೇಜ್ ಹೊರಟೋದ್ರೆ ಸಾಕು, ನಿಜವಾಗ್ಲೂ ಇಮಿಡಿಯೇಟ್ಲಿ ದೇ ಕ್ಯಾನ್ ಟ್ರಾನ್ಸ್ಫರ್. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಲ್ಯಾಟ್ರಲ್ ಶೂಟ್ ನೋಡಿ ಸರ್. ಇದು ಹಿಂಗೆ ಬಂದಿದೆ ಅಲ್ಲ. ಹೌದು, ಇದು ನೋಡಿ ಹಿಂಗಿದೆ. ಹ್ಯಾಂಡ್ಲಿಂಗ್ ಇದೆಯಲ್ಲ, ಹ್ಯಾಂಡ್ಲಿಂಗ್ ಇಸ್ ವೆರಿ ಪರ್ಫೆಕ್ಟ್. ನಿಜವಾಗ್ಲೂ ವೀಕ್ ಸ್ಟೆಮ್ ಇರೋದೇ ಇಲ್ಲ ಇಲ್ಲಿ, ಇಲ್ವೇ ಇಲ್ಲ. ಸೂಪರ್. ಆಮೇಲೆ ನೋಡಿ, ಒಂದು ಕ್ಲೀನ್ ಕಲ್ಟಿವೇಶನ್ ಹೋಗಿದ್ದಾರೆ. ಕರೆಕ್ಟ್. ಇಸ್ ಇಟ್ ರಿಕ್ವೈರ್ಡ್ ಸರ್? ಈ ತರ ಕ್ಲೀನ್ ಇಟ್ಕೊಳ್ಳೋ ಅವಶ್ಯಕತೆ ಇದೆ? ಅಗತ್ಯ ಇಲ್ಲ. ಕ್ಲೀನ್ ಕಲ್ಟಿವೇಶನ್ ಹೋಗಿದ್ದಾರೆ. ಇನ್ವೇರಿಯಲಿ ದೇ ಮೈಟ್ ಹ್ಯಾವ್ ಯೂಸ್ಡ್ ದ ವೀಡಿಸೈಡ್, ಸೊ ದಟ್ ವಿ ಹ್ಯಾವ್ ಟು ಅವಾಯ್ಡ್. ಹೌದು ಸರ್. ಮತ್ತೊಂದು ಹೇಳ್ತೀನಿ ಸರ್, ಇಲ್ಲಿ ಈ ರೀತಿ ವಿತೌಟ್ ಶೇಡ್ ಬೆಳೆಸ್ತಾ ಇದ್ದಾರೆ. ಸರ್ಟನ್ ಥಿಂಗ್ಸ್ ವಿ ಫಾಲೋ ವಿಚ್ ಇಸ್ ಗುಡ್ ಫಾರ್ ನೇಚರ್. ನಾವು ಶೇಡಲ್ಲಿ ಕಾಫಿ ಬೆಳೆಸೋದು, ವಿ ಆರ್ ಆಡಿಂಗ್ ಸಮಥಿಂಗ್ ಟು ದ ನೇಚರ್ ಅಂತ. ಇಟ್ ಈಸ್ ಮೋರ್ ಆಫ್ ಎ ವೆರಿ ಇಂಟೆನ್ಸಿವ್ ಕಮರ್ಷಿಯಲ್ ಫಾರ್ಮಿಂಗ್ ಟೈಪ್ ಇದೆಯಲ್ಲ ಸರ್. ವೆನ್ ಯು ಕಮ್ ಟು ಡ್ರಿಪ್, ಸೆಕೆಂಡ್, ಈಸ್ ಇಟ್ ಸಸ್ಟೈನೇಬಲ್ ಅಂತ? ಈಗ ವಾಟ್ ದ ವರ್ಲ್ಡ್ ಫೇಸಸ್ ಈಸ್ ವಿತ್ ರ್ಯಾಪಿಡ್ ವೆದರ್ ಚೇಂಜಸ್, growing coffee like this, is it sustainable for the long run? It is going to be sustainable. ಈಗ ಒಂದು 3 year 4 year ಆಗ್ತಾ ಇತ್ತು ಹಂಗೇನಿದೆ, ದ ಅಮೌಂಟ್ ಆಫ್ ಲೀಟರ್ will be added to the soil is enormous. ಇದು ಈಗ ನೋಡಿ, ಈಗಾಗಲೇ ಮಸ್ಟ್ ಬಿ ಹಾರ್ಡ್ಲಿ 3 years. ಗಿಡಗಳು ಇಂಟೆನ್ಸಿಂಗ್ ಮ್ಯಾನ್ಯೂರ್ ಮಾಡೇ ಮಾಡ್ತಾರೆ. ಮ್ಯಾನ್ಯೂರ್ ಮೋಸ್ಟ್ಲಿ ಡ್ರಿಪ್ ಅಲ್ಲೇ ಕೊಡ್ಬೋದು. ನಾವು ದುರಿಯನ್ ಅಂತಾರೆ. ದುರಿಯನ್ ಅಂದರೆ ಹಲಸಿನಕಾಯಿ ಥರ ಬರುತ್ತೆ, ಅದ್ರಲ್ಲಿ 3 ಇಂದ 4 ಪೀಸು ಎಕ್ಸ್ಪೆನ್ಸಿವ್ ಅಂತಾರೆ. ಆದರೆ ನನಗೆ ದುರಿಯನ್ ಟೇಸ್ಟ್ ಅಂತೂ ಇಷ್ಟ ಆಗಿಲ್ಲ. ಅದನ್ನ ಇಲ್ಲಿ ಸಖತ್ ಬೆಳೀತಾರೆ. ಒಂದು ಇಂಟರ್ಕ್ರಾಪ್ ಆಗಿಬಿಟ್ಟು ಅಡಿಕೆ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ.
ಅಡಿಕೆ ಇದೆ ನೋಡಿ, ಇದೆಲ್ಲ ಅಡಿಕೆ ಬೆಳೀತಾ ಇದ್ದಾರೆ. ಈಗ ನಾನು ಏನು ಹೇಳಿ ನೋಡಿದ್ದು ಅಂತಂದರೆ ಅಡಿಕೆ ಇವರು ಲಾರ್ಜ್ ಸ್ಕೇಲಲ್ಲಿ ಹಾಕ್ತಾ ಇದ್ದಾರೆ. ಈಗ ಹೆಂಗೆ ನಮ್ಮ ಸೈಡೆಲ್ಲ ಬಯಲುಸೀಮೆಯಲ್ಲಿ ಚಿತ್ರದುರ್ಗ ಬರೋ ಸೈಡೆಲ್ಲ ಹಾಕಿದ್ರಲ್ಲ, ಅವರು ಇದೇ ಥರ ಮಾಡ್ತಾ ಇದ್ದಾರೆ ನೋಡಿ. ಅಡಿಕೆ ಎಲ್ಲ ಸೈಡ್ ಹಾಕ್ತಾ ಇದ್ದಾರೆ. ಆದರೆ ಇವ್ರು ಒಂದೇನು ಅಂತಾರೆ, ತೋಟದೊಳಗೆ ಆಗ್ತಾಯಿಲ್ಲ. ರೋಡ್ ಈಗ ನಾವು ಹೆಂಗೆ ಬೇಲಿ ಸೈಡು ರೋಡ್ ಸೈಡೆಲ್ಲ ಹಾಕ್ತಿದ್ವಿ, ಅದೇ ಥರ ಇವ್ರು ಹಂಗೆ ಮಾಡ್ತಿದ್ದಾರೆ. ಒಳಗೆ ಹಾಕ್ತಾ ಇಲ್ಲ, ತೋಟದೊಳಗೆ ಆಗ್ತಾ ಇಲ್ಲ, ರೋಡ್ ಸೈಡಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ನಿಮಗೆ ಫರ್ಟಿಗೇಷನ್ ಎಲ್ಲ ಬಂದ್ಬಿಟ್ಟು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಸೂಪರ್ ನೋಡಿ. ಇಲ್ಲ ನೋಡಿಲ್ಲ ಹೆಂಗೆ ಎಕ್ಸಲೆಂಟು. ಬಂದು ನೋಡೋ ಒಂದು ಖುಷಿ ಆಯ್ತಲ್ಲ ಇದು. ಕೆಮಿಕಲ್ ಮತ್ತು ನೀವು ಇಲ್ಲಿ ಕಳೆನಾಶಕ ಹೊಡೆಯಲ್ಲ ಹೊಡಿತಾರೆ. ಏನು ಸರ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹೌದು, ಒಳ್ಳೆ ಪ್ಲಾಂಟೇಶನ್. ಹೌದೌದು ನೋಡಿ. ಇಲ್ಲಿ ನೋಡಿ, ಬೋರರ್ ಹೊಡೆದಿರೋ ನೋಡಿ. ಇದು ಒಳಗಿದೆ ನೋಡಿ, ಅದು ಕಾಣಿಸಿದೆ, ಒಳಗಿದೆ ಅದು. ಸ್ಟೆಂಪ್ ಬೋರರು ಇಲ್ಲಿ ನೋಡಿ. ಅರೆ ಒಂದು ಇವ್ರು ಏನು ಒಳ್ಳೆ ಹೂತೋಟ ಇದ್ದಂಗೆ. ಹೌದೌದು. ಒಂದು ಇವ್ರು ಏನು ಮಾಡಿದ್ರು ಅಂತಂದರೆ ಅಡಿಕೆನ ತೋಟದೊಳಗೆ ಹಾಕಿಲ್ಲ, ಅಡಿಕೆನ ರೋಡ್ ಸೈಡಿಗೆ ಹಾಕ್ಕೊಂಡಿದ್ದಾರೆ. ಆದರೂ ಒಂದೇನು ಅಂತಂದರೆ ಇವ್ರು ಅಡಿಕೆ ಇವರು ಹಿಂದೆ ಬಿದ್ದಿದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ ಇವರು. ಬನ್ನಿ. Sir is giving very lovely commentary about all the things in Vietnam, about the plantation, about the growth of all these things. It's really nice to have a person like this. Really ಥ್ಯಾಂಕ್ great. ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಅಲ್ಲ, ಚೆನ್ನಾಗಿದೆ, ಎಕ್ಸಲೆಂಟ್. ಈ ರೀತಿ ನಮ್ಮಲ್ಲಿ ಏನಾರು ಬರೋದಾದ್ರೆ ಹೌದು, ಹೋರಾಟ ಮಾಡ್ಬೋದಿತ್ತು. ಮಾಡ್ಬೋದು. ಕರೆಕ್ಟ್. ಏನೇನು ಉಂಡ ಅಂಗಲ್ ಚಾಯ್ ದೊಣ್ಣೆ? Oh yes, ಹಾಂ very well done. ಓಕೆ. And you can see the ಹೌದು what wonderful way up they have done the drip irrigation. ಹೌದು And it looks like about 2 years old plant. ಹೌದು. 2.5 years plant. It's got a lot of potential. ಹೌದು. And even the durian plants are also coming up very well. ಮತ್ತೆ ಅವರು ಅಡಕನಟ್ ಪ್ಲಾಂಟಿಗೂ ಬಂದ್ಬಿಟ್ಟಿದ್ದಾರೆ. ಅರೆ ಒಂದು ಗುಡ್ ಥಿಂಗ್ ಏನು ಅಂತಂದ್ರೆ ಇವ್ರು ತೋಟದೊಳಗೆ ಯಾರು ಹಾಕಿಲ್ಲ, ಏನಾರ ರೋಡ್ ಸೈಡ್ ಬೇಲಿ ಸೈಡ್ ಹಾಕೊಂಡಿದ್ದಾರೆ. ಇನ್ಪುಟ್ This plantation looks ಅಮೇಸಿಂಗ್. no, this plantation looks nice. Like as I said earlier, the morning one not impressed too much. But I think while coming on this road, I think we saw quite a few plantations. And ಇದು ಯಾವ ಏರಿಯಾ ಅಂತ ನೋಡಬೇಕು. apparently, I think we came across this a lot of young plants and fertigation. Everything has been done. So ನಿಜವಾಗ್ಲೂ I think the next one we're going to visit, I think a good pepper plantation. ಇವಾಗ ನಾವು ಹೋಗ್ತಿದ್ದು ದುರಿಯನ್ ಫ್ಯಾಕ್ಟ್ರಿಗೆ. ಅಂದ್ರೆ ಫ್ಯಾಕ್ಟ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಬಂದು ಮಾರ್ಕೆಟು ಎಲ್ಲ ನಿಮ್ಮ ಮೇನ್ ಪ್ರಾಡಕ್ಟ್ ನೀವು ಗ್ರೋ ಮಾಡಿರುತ್ತೆ, ಇಲ್ಲಿ ಬಂದ್ಬಿಟ್ಟು ಸೇಲ್ ಮಾಡ್ತಾರೆ. ದುರಿಯನ್ ಅಂತಂದರೆ ಹೆಂಗೆ ಅಂತಂದರೆ ನಿಮ್ಗೊಂದು ಹಲಸಿನಕಾಯಿ ಥರನೇ ಅದು. ಬನ್ನಿ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನೋಡಿ, ಇದೆಲ್ಲ ಬಂದಿರೋದೆಲ್ಲ ನಾವು ಹೆಂಗೆ ಕಾಫಿ ಕಳಿಸ್ತೀವಿ ಅದೇ ಥರ ಇದ್ರಲ್ಲಿ ದುರಿಯನ್ ಬಂದಿರೋದು. ದುರಿಯನ್ ನೋಡಿ ಇಲ್ಲಿ. ಸರಿ ನೋಡಿ ಇಲ್ಲಿ ಫುಲ್ ಹೆಂಗೆ ಅಂತಂದರೆ ನಿಮಗೆ ನೋಡಿ ಮುಟ್ಟಕ್ಕಲ್ಲ, ಅಷ್ಟು ಚುಚ್ಚುತ್ತಾ ಇದು ನೋಡಿ, ಭಾರಿ ಚುಚ್ಚುತ್ತೆ ಇದು. ಎಸ್ ಸರ್. ಅದು ಮೆಲ್ಲಕ್ಕೆ ಮುಟ್ಬೇಕನ್ನ ಮುಳ್ಳು ಥರನೇ ಫುಲ್ ಅದು. ದುರಿಯನ್ ನಮ್ದು ಇದು ಮಾರ್ಕೆಟ್ ಅಂದರೆ APMC ಥರ. ಇಲ್ಲಿ ನೀವು ಪ್ರಾಡಕ್ಟ್ ನೀವು ಏನು ಬೆಳಿತೀರಾ ತಂದ್ಬಿಟ್ಟು ಇಲ್ಲಿ ಮಾರ್ತಾರೆ ಇದು. ಈಗ ನೀವು ನೋಡ್ತಿದ್ದಾರೆ ನೋಡಿ, ಸುತ್ತ ನೋಡಿ ಇಲ್ಲಿ ಫುಲ್ ದುರಿಯನ್. ಇದ್ರಲ್ಲಿ ನಿಮ್ಗೆ ಹೆಂಗೆ ಅಂದರೆ ಹಲಸಿನಕಾಯಿ ಇದು, ಆದರೆ ನಿಮಗೆ ತೊಳೆ ಬಂದ್ಬಿಟ್ಟು 2-3 ಇರುತ್ತೆ ಅಷ್ಟೇ. ಇದು ಮತ್ತೆ ಮುಟ್ಟಕ್ಕಾಗಲ್ಲ, ಇಲ್ಲಿ ಮುಟ್ಟರೆ ಫುಲ್ ಮುಳ್ಳೆ ನೋಡಿ ಇಲ್ಲಿ. ಹೌದಾ ನೋಡಿ, ಈ ಥರ ಮುಟ್ಟಕ್ಕಾಗಲ್ಲ ನೋಡಿ, ಮುಳ್ಳು ಅಂದರೆ ಸಿಕ್ಕಾಬಟ್ಟೆ ಮುಳ್ಳು. ಬನ್ನಿ ಹೋಗೋಣ ಈಗ. $20 ಅಂದರೆ 1600 rupees. ಒಂದಿಗೆ 1600 rupees ಒಂದಕ್ಕೆ. $20 ಅಂದರೆ ಈಗ ನೋಡಿ ಇಲ್ಲಿ ಲೋಡ್ ಆಗಿಬಿಟ್ಟು ಹೋಗ್ತಾ ಇದೆ. ಅರವಿಂದ್ ಅಣ್ಣ, ಏನಣ್ಣ ಇದು APMC ಮಾರ್ಕೆಟ್ ನೋಡಲೇಬೇಕಾಗಿದೆ. ನೋಡಿ, ಇವರು ಒಂದು ಕ್ರಾಪ್ ಫೇಲಿಯರ್ ಆಗಿದ ತಕ್ಷಣ ಬೇಗ ಇನ್ನೊಂದಕ್ಕೆ ಹೋಗ್ಬಿಡ್ತಾರೆ. ಹೌದೌದು ನೋಡಿ ಈಗ ಅಣ್ಣ, ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಒಂದು ದುರಿಯನ್ಗೆ 1600 rupees ಇಂಡಿಯನ್ ರುಪೀಸು, $20. ಭಾರಿ ಚೆನ್ನಾಗಿದೆ ಮಾತ್ರ. $20 ಆದರೆ ಸಾಮಾನ್ಯ ಯಾರಿಗೂ ಇದು ಹಣ್ಣು ಇಷ್ಟ ಆಗಲ್ಲ ಅಂದರೆ ಇದಕ್ಕೆ ಮೇನ್ ಮಾರ್ಕೆಟ್ ಇರೋದು ಚೈನಾ ಮತ್ತು ಸಿಂಗಾಪುರ್. ಅವರೇ ಕನ್ಸ್ಯೂಮ್ ಮಾಡೋದು. ಅವರಿಗೋಸ್ಕರ ಇವ್ರು ಇಲ್ಲಿ ಗ್ರೋ ಮಾಡ್ತಿದ್ದಾರೆ. ನೋಡಿ, ಆ ಲೋಡಿಂಗ್ ಎಲ್ಲ ಹೇಗಿದೆ, ಹೌದು, ಎಷ್ಟು ಕ್ವಿಕ್ ಆಗಿ ಆಗ್ತಾ ಇದೆ ನೋಡಿ. ನೋಡಿ ಇಲ್ಲಿ ಲೋಡಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ತೂಕ ಇಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತೂಕ ಇಲ್ಲಿಟ್ಟು ಪಟ್ಟಂದ ಅಲ್ಲಿಗೆ ಹಾಕ್ತಾರೆ ನೋಡಿ. ಲೋಡ್ ಆಗ್ತಾ ಇದೆ. ಇದ್ರಲ್ಲಿ ನೋಡಿ 3 kg ಡೌನ್ ಆಗಿದೆ ನೋಡಿ. ಎಷ್ಟು ಬರುತ್ತೆ ಅಂತ 49 kg ಬಂದಿದೆ.
ಯಸ್ ಬನ್ನಿ. ಇದು ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ ಸುಲಭವಾಗಿ. ಖಂಡಿತ ಇಷ್ಟ ಆಗಲ್ಲ. ಯಾಕೆ ಅಂದರೆ ಮೊನ್ನೆ ನಾನು ತಿಂದುಬಿಟ್ಟು ನನಗೆ ಭಾರಿ ಹಿಂಸೆ ಆಗ್ಬಿಡ್ತು. ಆದರೆ ಇದು ಏನಂತ ಒಂಥರ ಸ್ಮೂತ್. ಆದರೆ ಇದು ಬರೀ ಚೈನಾಗೆ ಮತ್ತು ನಿಮಗೆ ಜಪಾನಿಗೆ ಹೋಗ್ತಾ ಇದೆ. ಇದು ಅಲ್ಲಿ ಭಾರಿ ಇಷ್ಟಪಡ್ತಿದ್ದಾರೆ ಅಂತ. ಇನ್ನಲ್ಲ ಇನ್ನು ಇಂಡಿಯಾದವರು ಯಾವತ್ತೂ ತಿನ್ನಲ್ಲ ಇದು ನೋಡಿದ್ರೆ. ಹೌದು ಥ್ಯಾಂಕ್ ಯು. ಬನ್ನಿ ನೋಡಿ, ಈಗ ನಾವೊಂದು ತೋಟ ವಿಸಿಟ್ ಮಾಡಿದ್ವಿ, ಚಿಕ್ಕದು 2.5 ವರ್ಷದ ಗಿಡ ನಾವು ವಿಸಿಟ್ ಮಾಡಿದ್ವಿ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫರ್ಟಿಲೈಸರ್ಸ್ ಸಿಕ್ಕಾಪಟ್ಟೆ ಯೂಸ್ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿಗೆ ಬ್ಲಾಗ್ ಇನ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride.